ಬಂದ್ಮೇಲೆ ನನಗೆ ತುಂಬಾ ಗುಣ ಆಯಿತು. ಬಹಳ ಸಂತೋಷ ಆಯಿತು. ನಿಮ್ಮ ನೋಡ್ಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದೆ. ಅದಕ್ಕೆ ಥ್ಯಾಂಕ್ ಯು ಸರ್. ಬರ್ಬೇಕಾದ್ರೆ ನಡ್ಕೊಂಬರಕ್ ಆಗ್ತಿರ್ಲಿಲ್ಲ. ಓಕೆ, ಆಗ್ತಿರ್ಲಿಲ್ಲ. ಅದು ಬಂದ್ಮೇಲೆ ನಡ್ಕೊಂಡು ಹೋದೆ. ಅಲ್ಲಿ ರಿಪೀಟ್ ಆಗಿ ನನಗೆ 4 ತಿಂಗಳಾಗಿದೆ. ನಾನು ಆರಾಮಾಗಿ ವಾಕ್ ಮಾಡೋದು, ತಿರುಗಾಡೋದು, ಇವೆಲ್ಲ ಸಂಪರ್ಕ ಓಡಾಡೋದು ಇವೆಲ್ಲ ಮಾಡ್ಕೊಂಡು ನಾನು ಸ್ವಲ್ಪ ನನ್ನ ಹೆಲ್ತಿಗೆ ನಾನು ಸ್ವಲ್ಪ ತುಂಬಾ ಕೇರ್ ತಗೊಂಡೆ. ಕೇರ್ ತಗೊಂಡ್ಮೇಲೆ ನನಗೆ ಹೆಲ್ತ್ಗೆ ಆರಾಮಿತ್ತು. ಹಾಸ್ಪಿಟಲ್ ಸುಮಾರು ತೋರಿಸಿ ಸರ್ಜರಿಗೆ ಹೇಳಿದ್ರು. ಹೇಳಿದ್ಮೇಲೆ ನಾನು ಸರ್ಜರಿ ಬೇಡ ಅಂತ ಹೇಳಿ ನಮ್ಮ ಮಗನು ಇಲ್ಲೇ ನಿಮ್ಮ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಅವ್ರು ಗುಣ ಮಾಡ್ಕೊಂಡ್ರು. ನಿಮ್ಮ ಮಗನು ಟ್ರೀಟ್ಮೆಂಟ್ ನಮ್ಮ ಮಗನು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡು ಗುಣ ಮಾಡ್ಕೊಂಡಿದ್ರು. ಅವ್ರು ಸೇಮ್ ಅವ್ರಿಗೂ ಸೇಮ್ ಆಸಿಡಿಟಿ ಇತ್ತು, ಬಲ್ಜಿನೇ. ಅವ್ರಿಗೂ ಸರ್ಜರಿ ಆಯ್ತು. ಸರ್ಜರಿ ಹೇಳಿದ್ರು. ಆದ್ರೆ ನಿಮ್ಮ ಹತ್ರ ಬಂದ್ಮೇಲೆ ಅವ್ರಿಗೂ ಗುಣ ಆಯ್ತು. ಅನಂತರದಲ್ಲಿ ನನಗೆ ಆದ್ಮೇಲೆ ನನ್ನನ್ನು ಇಲ್ಲಿಗೆ ಕರ್ಕೊಂಡ್ಬಂದು ತೋರಿಸಿದ್ಮೇಲೆ ನನಗೂ ಸ್ವಲ್ಪ ಇಲ್ಲಿವರೆಗೂ ಗುಣ ಆಗಿದೆ. ತುಂಬಾ ಟ್ಯಾಂಕ್ಸ್. ನಮ್ಗೆ ಆರಾಮಿದ್ದೀವಿ, ಆರೋಗ್ಯ ಆಯ್ತು. ನಿಮ್ಮ ಹತ್ರ ಬಂದ್ಮೇಲೆ ನನಗೆ ತುಂಬಾ ಗುಣ ಆಯ್ತು. ಬಹಳ ಸಂತೋಷ ಆಯ್ತು. ನಿಮ್ಗೆ ನೋಡ್ಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದೆ. ಅದಕ್ಕೆ ಥ್ಯಾಂಕ್ ಯು ಸರ್. ಏನ್ ಪ್ರಾಬ್ಲಮ್ ಇತ್ತು ಸರ್? ನಮ್ಗೆ ಬ್ಯಾಕ್ ಪೇನ್ ಇತ್ತು ಸರ್. ಬ್ಯಾಕ್ ಪೇನ್ ಅಂದ್ರೆ ಪೂರ್ತಿ ಇಲ್ಲಿಂದನೂ ಬಾಟಮ್ ವರ್ಗುನು ಪೇನ್ ಇತ್ತು. ಸ್ಟಾರ್ಟಿಂಗ್ ನಾವು ಇಲ್ಲಿ ಬಂದಾಗ ತುಂಬಾ ತೊಂದರೆಯಲ್ಲಿ ನಾನು ಬಂದೆ. ಎತ್ಕೊಂಡು ಬಂದ್ರು. ಇಲ್ಲಿ ಬಂದು ನಿಮ್ಮ ಹತ್ರ ಬಂದು ಅಂತರದಲ್ಲಿ ನನಗೆ ಒಂದು ಸ್ಟಾರ್ಟಿಂಗ್ ಬಂದಾಗ ಒಂದು 20% ನನಗೆ ಅವತ್ತೇ ಗುಣ ಆಯ್ತು. ಇಲ್ಲಿಂದ ನಡ್ಕೊಂಡು ಹೋದೆ. ಬರ್ಬೇಕಾದ್ರೆ ನಡ್ಕೊಂಬರಕ್ ಆಗ್ತಿರ್ಲಿಲ್ಲ. ಅದು ಬಂದ್ಮೇಲೆ ನಡ್ಕೊಂಡು ಹೋದೆ. ಅಲ್ಲಿಂದ ವಾರ ಅಂತ ಬಂದು ವಾರ ಬಂದು ನನಗೆ ಸ್ವಲ್ಪ ಕಮ್ಮಿ ಆಗಿ ಬಂತು. ಇಲ್ಲಿ ಲಾಸ್ಟ್ಗೆ ನನಗೆ 12ನೇ ವಾರಕ್ಕೆ ನನ್ನ ಹೆಲ್ತ್ಗೆ ನನಗೆ ಕ್ಲಿಯರ್ ಕಾಣ್ತು. ಅದರಿಂದ ನೋಡೋಣ ಒಂದು 2 ತಿಂಗಳು ನೋಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಈಗ ನಿಮ್ಮನ್ನ ನೋಡೋಣ ಅಂತ ಹೇಳ್ಬಿಟ್ಟು. ಇವಾಗ ನಿಮ್ಗೆ ಎಷ್ಟು ತಿಂಗಳು ಆಗಿದೆ ಸರ್ ಕಂಪ್ಲೀಟ್ ಆಗಿ? ನನಗೆ 4 ತಿಂಗಳಾಗಿದೆ. ಓಕೆ, ನಿಮ್ಮ ಫೈಲ್ ಎಲ್ಲಿ ಸರ್? ಫೈಲು ನಾನು ನಿಮ್ಮಲ್ಲಿ ಮೇಡಮ್ ಕೊಟ್ಟಿದ್ದೀನಿ. ನೋಡಿ ಸರ್, ಹೇಳ್ತಾ ಇರೋದು 38ಗೆನೆ ನೀವು ಇದಾಗಿರೋದು. ಹೌದು. ಓಕೆ, ನೋಡಿ ಇಲ್ಲೇ ಇದೆ 38/24. ಇವತ್ತು ಡೇಟ್ ಬಂದ್ಬಿಟ್ಟು 16 17 17/1 to 6 ನೋಡಿ 17 ಜನವರಿ. ಓಕೆ, ಇಷ್ಟು ತಿಂಗಳಾದ್ಮೇಲೆ ನೀವು ಬಂದ್ಬಿಟ್ಟು ಇವಾಗ ನಮ್ಗೆ ಹೇಳ್ತಾ ಇರೋದು ಸರ್. ಹೌದು ಸರ್. ಏನು ಬಿಫೋರ್ ಹೆಂಗಿತ್ತು ಸರ್? ಯಾವ ಪರಿಸ್ಥಿತಿ ಇದ್ರು ನೀವು? ಏನು ಸರ್ಜರಿಗೆ ಹೇಳಿರೋದು ಹೆಂಗೆ ಸರ್? ಏನಾಗಿತ್ತು ನಿನಗೆ? ಸರ್ಜರಿಗೆ ಹೇಳಿದ್ರು. ಹಾಸ್ಪಿಟಲ್ ಸುಮಾರು ತೋರಿಸಿ ಸರ್ಜರಿಗೆ ಹೇಳಿದ್ರು. ಹೇಳಿದ್ಮೇಲೆ ನಾನು ಸರ್ಜರಿ ಬೇಡ ಅಂತ ಹೇಳಿ ನಮ್ಮ ಮಗನು ಇಲ್ಲೇ ನಿಮ್ಮ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಅವ್ರು ಗುಣ ಮಾಡ್ಕೊಂಡ್ರು. ನಿಮ್ಮ ಮಗನು ಟ್ರೀಟ್ಮೆಂಟ್ ನಮ್ಮ ಮಗನು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡು ಗುಣ ಮಾಡ್ಕೊಂಡಿದ್ರು. ಸೇಮ್ ಅವ್ರಿಗೂ ಸೇಮ್ ಆಸಿಡಿಟಿ ಇತ್ತು, ಬಲ್ಜಿನೇ. ಅವ್ರಿಗೂ ಸರ್ಜರಿ ಆಯ್ತು. ಸರ್ಜರಿ ಹೇಳಿದ್ರು. ಆದ್ರೆ ನಿಮ್ಮ ಹತ್ರ ಬಂದ್ಮೇಲೆ ಅವ್ರಿಗೂ ಗುಣ ಆಯ್ತು. ಅನಂತರದಲ್ಲಿ ನನಗೆ ಆದ್ಮೇಲೆ ನನ್ನನ್ನು ಇಲ್ಲಿಗೆ ಕರ್ಕೊಂಡ್ಬಂದು ತೋರಿಸಿದ್ಮೇಲೆ ನನಗೂ ಸ್ವಲ್ಪ ಇಲ್ಲಿವರೆಗೂ ಗುಣ ಆಗಿದೆ. ಗುಣ ಆಗಿ ನಾನು ಒಂದು 3 ತಿಂಗಳು 2.5 ತಿಂಗಳು ರೆಸ್ಟ್ ತಗೊಂಡೆ. ಆಮೇಲೆ ಏನು ನನ್ನ ಹೆಲ್ತ್ ಗುಣ ಆಗಿತ್ತು. ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಏನ್ ಕೆಲಸ ಮಾಡ್ಕೊಂಡಿದ್ದೀವಿ ನಾವು. ಮಾಮೂಲಿ ನಮ್ದು ಒಂದು ಆಫೀಸ್ ಇದೆ. ಆಫೀಸ್ ನಲ್ಲಿ ನಾವು ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಬೆಡ್ ರೆಸ್ಟ್ ಏನಾದ್ರು ಮಾಡ್ಕೊಂಡಿಲ್ಲ? ಬೆಡ್ ರೆಸ್ಟ್ ಏನು ತೊಗೊಳ್ಳಿಲ್ಲ, ಆರಾಮಾಗಿದ್ದೆ ನಾನು. ಟ್ರೀಟ್ಮೆಂಟ್ ನಲ್ಲಿ ಏನು ಅಂತ ಟ್ರೀಟ್ಮೆಂಟ್ ತಗೊಂಡಾಗ ಒಂದು 4-5 ವಾರ ನಾನು ಸ್ವಲ್ಪ ಬೆಡ್ ರೆಸ್ಟ್ ತಗೊಂಡಿದ್ದೆ. ಆದ್ಮೇಲೆ ಏನಿಲ್ಲ, ನಾನು ಆರಾಮಾಗಿ ವಾಕ್ ಮಾಡೋದು, ತಿರುಗಾಡೋದು, ಇವೆಲ್ಲ ಸಂಪರ್ಕ ಓಡಾಡೋದು ಇವೆಲ್ಲ ಮಾಡ್ಕೊಂಡು ನಾನು ಸ್ವಲ್ಪ ನನ್ನ ಹೆಲ್ತಿಗೆ ನಾನು ಸ್ವಲ್ಪ ತುಂಬಾ ಕೇರ್ ತಗೊಂಡೆ. ಕೇರ್ ತಗೊಂಡ್ಮೇಲೆ ನನಗೆ ಹೆಲ್ತ್ಗೆ ಆರಾಮಿದ್ದೀನಿ. ಇವಾಗ ಏನು ತೊಂದರೆ ಇಲ್ಲ. ನೋಡಿ ಏನಂದ್ರೆ ಇದು 4mm ಇದೆ. ಓಕೆ, ನೋಡಿ 4mm, L4 L5. ಇದು 4mm ಆದ್ರೆ ಯೂಶಲಿ ವಾಕ್ ಮಾಡಕ್ಕೆ ಆಗಲ್ಲ, ಮಲ್ಗಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಇವ್ರು ಬಂದಿದ್ದು ಎತ್ಕೊಂಡಂತೆ. ಓಕೆ, ಇವಾಗ ಎಷ್ಟು ತಿಂಗಳೈತಲ್ಲ ಅಷ್ಟು ಜ್ಞಾಪನ ಇಲ್ಲ ಇವ್ರು ಹೇಳ್ತಾ ಇರೋದು. ಬಟ್ ಏನು ಖುಷಿ ಅಂದ್ರೆ ದೇವರು ನಮ್ಮ ಕೈಯಿಂದ ಗುಣ ಕೊಟ್ಟಲ್ಲ. ಇಷ್ಟು ಮೇಜರ್ ಪ್ರಾಬ್ಲಮ್, ಅದೊಂದು ನನಗೆ ಖುಷಿ ಆಯ್ತು ಬಹಳ. ಮತ್ತೆ ನೀವು ಬಂದ್ಬಿಟ್ಟು ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀರಲ್ಲ, ವೆಲ್ಕಮ್ ಸರ್. ಏನ್ ಪ್ರಾಬ್ಲಮ್ ಇದ್ರು ನಾನು ವಿತೌಟ್ ಸರ್ಜರಿ ಆಗ್ಲಿ ಮತ್ತೆ ವಿತೌಟ್ ಮೆಡಿಸಿನ್ ಏನು ಮಾಡಲ್ಲ, ನ್ಯಾಚುರಲ್ ಹೀಲ್ ಮಾಡ್ತೀವಿ. ಏನು ಅದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ. ನಿಮ್ಗೆ ಸೈಡ್ ಎಫೆಕ್ಟ್ ಆಗದು ರೀತಿ ಏನು ಮಾಡಲ್ಲ. ನಮ್ಗೇನು ಕಂಡಿಲ್ಲ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ. ನೋಡಿ ಏಜು 65 ಸರ್ಗೆ. ಇವಾಗ ಏಜ್ ನೋಡಿ 65 ಇಯರ್ಸ್. ಹೌದು, 65.
ಈಗ 66 ಬೀಳುತ್ತೆ. 65 ಆದ್ರೂ ಆಗತ್ತೆ, ಬಟ್ ಪರ್ಫೆಕ್ಟ್ ಏನಿದೆ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತೀವಿ. ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಆಗಲ್ಲ, ಯಾವ ಕಾರಣಕ್ಕೂ ನೋ ಸೈಡ್ ಎಫೆಕ್ಟ್, ನ್ಯಾಚುರಲ್ ಹೀಲ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರ್ಕಾತು.